ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾ ಮಾತಾಡಿದಾಗಲೂ ಹಾಗೇ ಇದ್ದ. ಒಂದೇನು ಅಂದರೆ ಅವ್ನ ಪ್ರಾಜೆಕ್ಟ್ಸಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲಿಲ್ಲ. ಮೊನ್ನೆ 10 ದಿನಕ್ಕೆ ಮುಂಚೆ 15 ದಿನಕ್ಕೆ ಮುಂಚೆ ಫೋನ್ ಮಾಡಿದಾಗ ನಾ ಬೇರೆ ಊರಲ್ಲಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಬನ್ನಿ ಇಂದ, ಆವಾಗಲೂ ಹೋಗೋಕ್ಕಾಗಲಿಲ್ಲ. ಊರಿಗೆ ಬಂದಮೇಲೆ ನಾನೇ ಹೇಳಿದೆ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನೀ ಕರೆಯೋಕ್ಕೆ ಮುಂಚೆ ಸೆಟ್ಟಲ್ಲಿ ಇರ್ತೀನಿ ಹಿಂದೆ. ಆದರೆ ಇಂಥ ಸ್ಥಿತಿಲಿ ಅವನು ನೋಡ್ತೀನಿ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಈ ಥರ ಎಲ್ಲ ಆಗೋದ್ರೆ ದೇವ್ರ ಮೇಲೆ ನಂಬಿಕೆನೇ ಹೊಟ್ಟೋಗತ್ತೆ ನಮಗೆ. ಇಂಥ ಒಳ್ಳೆ ಮನುಷ್ಯ, ಟ್ಯಾಲೆಂಟೆಡ್ಡು, ಎಲ್ಲರ ಜೊತೆಗೂ ಸಹಜೀವಿ, ಯಾರ ಜೊತೆಗೂ ದ್ವೇಷ ಮಾಡೋದು ನಾನು ಇವತ್ತವರೆಗೂ ನೋಡಿಲ್ಲ. ಅಂಥವ್ರನ್ನೆಲ್ಲ ಯಾಕೆ ಇಷ್ಟು ಬೇಗ ಕರೆಸ್ಕೋತಾರೆ? ಏಜಾ ಇದು? ಅವನು ಇನ್ನೂ ಇದ್ದು ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿತ್ತು. ಇಂಥವ್ರು ಬೇಕು, ಶಂಕರ್ ನಾಗು ಇಂಥವ್ರೆಲ್ಲ ಬೇಕು ನಮಗೆ. ಅಂಥ ಟೈಮಲ್ಲಿ ಕರ್ಸ್ಕೊಂಡಿದ್ದು ಭಾಳ ಅಂದರೆ ಭಾಳ ಬೇಜಾರಾಗುತ್ತೆ ನನಗೆ. ದಿಲೀಪನ್ ನೋಡೋಕ್ಕೂ ಆಗಲಿಲ್ಲ, ಅಷ್ಟು ದುಃಖ ಆಗುತ್ತೆ. ವಿದ್ಯಾ ಅವ್ರಿಗೆ ಧೈರ್ಯ ಕೊಡಲಿ, ಆ ಮಕ್ಳಿಗೆ ಧೈರ್ಯ ತಗೊಳ್ಳಿ. ನಾವು ಏನೇ ವಿ ಆರ್ ವಿತ್ ಯು ಅಂತ ಹೇಳಿದ್ರು ದಿಲೀಪನ್ ಜಾಗ ನಾವು ತುಂಬಕ್ಕಾಗಲ್ಲ. ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೆ, ಅವನ ದಿಲೀಪನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಏನೂ ಇಲ್ಲಮ್ಮ, ನಾನು ಅಷ್ಟು ಇದಿಲ್ಲ. ಒಂದು ಪ್ರಾಜೆಕ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. 1 ವರ್ಷದಿಂದ ಕರಿಮಣಿ ಮಾಡ್ಬೇಕಾದ್ರೆ ರೇಕ್ಸ್ ಹಾಕ್ಬಿಟ್ಟ, ಬನ್ನಿ ನಮ್ಮ ಪ್ರಾಜೆಕ್ಟ್ ಬನ್ನಿ, ತುಂಬ ರೇಗಿಸ್ದ. ಅವತ್ತು ಅರ್ಧ ಗಂಟೆ ಮಾತಾಡಿದ್ದೀನಿ. ಆಮೇಲೆ ಮೊನ್ನೆ 10 ಡೇಸ್ ಬ್ಯಾಕ್ ಮಾತಾಡಿದ್ವಿ ಪ್ರಾಜೆಕ್ಟ್ಗೆ, ಗೆಸ್ಟ್ ಅಪಿಯರೆನ್ಸ್ ಎಸ್ ನಾರಾಯಣ್ ಜೊತೆ ಅಂತೆಲ್ಲ ಹೇಳ್ದ. ಬಟ್ ನನಗೆ ಅದೃಷ್ಟ ಇಲ್ಲ ಅವ್ನ ಪ್ರಾಜೆಕ್ಟಲ್ಲಿ ಮಾಡೋಕ್ಕಷ್ಟೇ, ಇನ್ನೇನು ಮಾಡೋದು ಅಷ್ಟೇ. ಥ್ಯಾಂಕ್ ಯು.